ತಾಯಿ ರೇಣುಕಾ ಯಲ್ಲಮ್ಮನ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೋಮ ಹವನಗಳು ಮುನೇಶ್ವರ ಬಡಾವಣೆ ಜನಾಂಗಕ್ಕೆ ಹಾಗೂ ಉಳುಮಾವು ಗ್ರಾಮಾಂತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. 2 ವರ್ಷದಿಂದ ಭಾಳ ಉತ್ತಮವಾಗಿ ಪೂಜೆ ನೆರವೇರಿಸ್ಕೊಂಡು ಬರ್ತಿದ್ದಾರೆ. ಗ್ರಾಮ ದೇವತೆ ಆಗಿರೋದ್ರಿಂದ ಊರೆಲ್ಲ ಮೆರವಣಿಗೆ ಆಗಿ ಬಂದು ಇಲ್ಲಿ ಉತ್ಸವ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋರೆಲ್ಲ ತುಂಬ ನಂಬಿಕೆಯಿಂದ ಬರ್ತಾರೆ. ಶುಕ್ರವಾರ ಮಂಗಳವಾರ ಪೂಜೆ ನಡೆಯುತ್ತೆ. ಬೆಲ್ದಾರ್ತಿ ನಿಮ್ಮೆಣ್ಣು ದೀಪಗಳೆಲ್ಲ ಹಚ್ತಾರೆ. ತುಂಬ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಅವಾಗ ಅಲ್ಲೊಂದು ದೇವರಿದೆ ಅಂತ ಹೇಳಿದ್ರು, ಅಪ್ಪಯ್ಯಣ್ಣವ್ರು ಅಂತ, ಅವರು ಇಲ್ಲಿ ತಗೊಬಂದು ದೇವ್ರು ಇಕ್ಕಿದ್ರು. ನಮ್ಮ ಪೂರ್ವಜರು ಪ್ರಕೃತಿಯನ್ನ ದೇವರು ಅಂತೇಳಿ ಪೂಜೆ ಮಾಡ್ತಾ ಇದ್ರು. ಪ್ರಕೃತಿಯಲ್ಲಿ ಕಾಣುವಂತಹ ಪಶು ಪ್ರಾಣಿ ಸರ್ಪಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಿದ್ವಿ. ಅವುಗಳ ಮೇಲೆ ನಾವು ಅಪಾರವಾದಂತಹ ನಂಬಿಕೆಯನ್ನು ಇರಿಸ್ಕೊಂಡಿದ್ವಿ. ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ಪಗಳು ಕಾಣಿಸಿಕೊಂಡಾಗ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಿದ್ವಿ. ಅವನನ್ನ ವಿವಿಧ ರೀತಿಯಾದಂತಹ ಆಕಾರಗಳಲ್ಲಿ ನಾವು ಆರಾಧಿಸ್ತಿದ್ವಿ. ಅದೇ ರೀತಿಯಾಗಿ ಬೆಂಗಳೂರು ಇವತ್ತು ಎಷ್ಟೇ ವೇಗವಾಗಿ ಬೆಳೆದರೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಅದೇ ಹಾದಿಯಲ್ಲಿ ನಾವು ನಡೀತಿದ್ದೇವೆ. ಅಂತಹದ್ದೇ ಒಂದು ವಿಶೇಷವಾದಂತಹ ಪೂಜೆ. ಈ ಮನೆ ಒಡೆಯ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಕೂಡ ನಾಗಪ್ಪ ಪ್ರತ್ಯಕ್ಷನಾಗ್ತಿದ್ದಂತೆ. ಹಾಗಾಗಿ ಆತನನ್ನ ಮುನೇಶ್ವರನೆಂದು ನಂಬಿ ಆತನಿಗೆ ವಿಶೇಷವಾದಂತಹ ದೇವಾಲಯವನ್ನ ನಿರ್ಮಾಣ ಮಾಡಿ ಅದರ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಳಿಮಾವಿನ ಮುನೇಶ್ವರ ಬಡಾವಣೆಯಲ್ಲಿ ಆಯೋಜನೆಗೊಂಡಿತ್ತು. ಇಲ್ಲಿನ ಮುನಿರಾಜು ಎಂಬುವರ ನೇತೃತ್ವದಲ್ಲಿ ಈ ಒಂದು ದೇಗುಲ ನಿರ್ಮಾಣವಾಗಿದೆ. ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಭಕ್ತಾದಿಗಳು ನಿತ್ಯವೂ ಬಂದು ಅಮ್ಮನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗೆ ಆ ತಾಯಿಯ ಮೇಲೆ ಅತಿ ಹೆಚ್ಚು ನಂಬಿಕೆ ಇರುವಂತಹ ತಾಯಿ ಹಾಗೂ ಆ ತಾಯಿಗೆ ಈ ರೀತಿ ಪೂಜೆಯನ್ನು ಸಲ್ಲಿಸಿದರೆ ನಮ್ಮ ಕಷ್ಟಗಳು ದೂರವಾಗುತ್ತೆ ಅಂತೇಳಿ ಮುನಿರಾಜು ಜೊತೆಗೆ ಮುನೇಶ್ವರ ಬಡಾವಣೆಯ ಉಳಿಮಾವು ಸುತ್ತಮುತ್ತಲಿನ ಜನ ಬಂದು ಪೂಜೆಗಳನ್ನ ಸಲ್ಲಿಸ್ತಾರೆ. ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕೆಪಿಸಿಸಿಯ ಎಸ್ಟಿ ಬ್ಲಾಕ್ನ ಉಪಾಧ್ಯಕ್ಷರಾಗಿದ್ದಂತಹ ಶ್ರೀನಿವಾಸ ಮೂರ್ತಿರವರು, ಬೊಮ್ಮನಹಳ್ಳಿಯ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಲೋಕೇಶ್ ರವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಪೂಜೆಗಳು, ಮೆರವಣಿಗೆ, ಹಾಗೆಯೇ ತಾಯಿಗೆ ವಿಶೇಷವಾದಂತಹ ಅಲಂಕಾರ ಇದೆಲ್ಲವೂ ಕೂಡ ಈ ಒಂದು ವಾರ್ಷಿಕೋತ್ಸವಕ್ಕೆ ಮೆರುಗು ತಂದು ಕೊಟ್ಟಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ತಾಯಿ ಮಹಾತಾಯಿ ವಿದ್ಯಾಬುದ್ಧಿ ದೇವತಾ ಉದ್ಯೋಗದಾತ ದೇವತಾ ಮಹಾಶಕ್ತಿ ದೇವತಾ ಉಮಾತಾಯಿ ನಮಸ್ತುತೆ ಕನಕದುರ್ಗ ದೇವತಾ ಮಹಾತಾಯಿ ನಮಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಹೌದು, ಮುನೇಶ್ವರ ಬಡಾವಣೆಯಲ್ಲಿ ಯಲ್ಲಮ್ಮ ತಾಯಿ ಮತ್ತು ಮುನೇಶ್ವರನ ವಿಶೇಷವಾದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ವಿಶೇಷವಾಗಿ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಆರಾಧ್ಯ ದೇವತೆಯಾಗಿದ್ದಾರೆ ಮತ್ತು ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದರೆ ತಾಯಿ ಎಲ್ಲರ ಕಷ್ಟಗಳನ್ನ ದೂರ ಮಾಡ್ತಾಳೆ ಎನ್ನಂತಹ ನಂಬಿಕೆ. ಈ ನಂಬಿಕೆಯಡಿ ಈ ಒಂದು ಮುನೇಶ್ವರ ಬಡಾವಣೆಯ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನ ಪಡ್ಕೊಳ್ತಿದ್ರು ಮತ್ತು ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸ್ತಿದ್ದ. ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಗಮಿಸಿದ್ದಂತಹ ಮುಖಂಡರುಗಳು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಲಕ್ಷ್ಮೀ ಜಾತವೇದೋ ಮಹಾಭಹ ತಾಂ ಮಹಾಭಹ ಜಾತವೇದೋ ಲಕ್ಷ್ಮೀ ಆಗ್ಬಾರ್ದು ಆಗ್ಬಾರ್ದು ಇವರೇ ಆಗ್ಬಾರ್ದು. ಸುಖ ಕೊಡಬೇಕು, ಶಾಂತಿ ಕೊಡಬೇಕು, ನೆಮ್ಮದಿ ಕೊಡಬೇಕು, ಸಂತೋಷ ಕೊಡಬೇಕು, ಲಕ್ಷ್ಮೀ ಯೋಗ ಕೊಡಬೇಕು, ಅಭಿವೃದ್ಧಿ ಕೊಡಬೇಕು ಅಂತೇಳಿ ಆ ತಾಯಿನ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಿ ಎಲ್ಲಾ ಹೆಣ್ಮಕ್ಳ ಮನೆಯಲ್ಲೂ ಎಲ್ಲಾ ಮಕ್ಳಿಗೂ ಸುಖ ಇರಬೇಕು, ಶಾಂತಿ ಇರಬೇಕು ಅನ್ನೋದಕ್ಕೋಸ್ಕರ ಎಲ್ಲರಿಗೂ ವಿದ್ಯಾಯೋಗ ಇರಬೇಕು. ಎಲ್ಲಾ ಹೆಣ್ಮಕ್ಳು ಮನೆಯಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ ಆ ತಾಯಿ ಮಾತಾಡೋದಿಲ್ಲ, ನೀವು ಮಾತಾಡ್ತೀರಾ. ಮಾತಾಡೋದ್ರಿಂದ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ರೆ ಲಕ್ಷ್ಮೀ ಬರಲ್ಲ. ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಅಲ್ಲೋಗಿ ಇಲ್ಲೋಗೋದಕ್ಕಿಂತ ಮನೆಯಲ್ಲಿರೋ ಹೆಣ್ಮಗು ಒಂದು ಶಕ್ತಿ. ಮುನೇಶ್ವರ ಬಡಾವಣೆಯಲ್ಲಿ ನಮ್ಮ ಮುನ್ರಾಜು ಮತ್ತು ಅವರ ಕುಟುಂಬ ವರ್ಗ ಮತ್ತು ಮುನ್ರಾಜು ಅವರ ಸ್ನೇಹಿತರು, ಮುನೇಶ್ವರ ಬಡಾವಣೆಯ ಎಲ್ಲ ಬಂಧುಗಳು ಸೇರಿ ಇವತ್ತು ತಾಯಿ ರೇಣುಕಾ ಯಲ್ಲಮ್ಮನ ವಾರ್ಷಿಕೋತ್ಸವ ಮಾಡ್ತಾಯಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೋಮ ಹವನಗಳು ಎಲ್ಲ ನಡೆದಿದೆ. ತೀರ್ಥ ಪ್ರಸಾದ ಎಲ್ಲ ವಿನಿಯೋಗ ಆಗಿದೆ. ಈ ತಾಯಿ ಈಗಾಗಲೇ ಊರಿನಲ್ಲಿ ಎಲ್ಲ ಮೆರವಣಿಗೆ ಮಾಡಿ ತಾಯಿಯ ಆಶೀರ್ವಾದವನ್ನು ಎಲ್ರಿಗೂ ತಲುಪಲಿ ಅಂತೇಳಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಬಂದು ಈ ಒಂದು ಸನ್ನಿಧಿಯಲ್ಲಿ ನಮ್ಮ ರೇಣುಕಾ ಯಲ್ಲಮ್ಮ ತಾಯಿ ನೆಲೆಸಿದ್ದಾಳೆ. ಇವತ್ತು ಈ ಒಂದು 2ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಗ್ರಾಮದ ಬಡಾವಣೆಯ ಎಲ್ಲ ಸರ್ವರಿಗೂ ಸರ್ವ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ನಾನು ಬನ್ನಿ ನೀವು ಒಣಗಿ ಇಟ್ಕೊಳ್ಳಿ.
ದೇವ್ರನ್ನ 2ನೇ ವರ್ಷದ ವಾರ್ಷಿಕೋತ್ಸವ ನಡೆವಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಆ ಅಮ್ಮ ಎಲ್ಲ ನಮ್ಮ ಮುನೇಶ್ವರ ಬಡಾವಣೆ ಜನಾಂಗಕ್ಕೆ ಹಾಗೂ ಉಳುಮಾವು ಗ್ರಾಮಾಂತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಬೆಳಗ್ಗೆ ಹೋಮ ಆಯಿತು, ಊರು ಮೆರವಣಿಗೆ ಆಯಿತು, ಎಲ್ಲ ಮಾಡಿಕೊಂಡು ಬಂದಿದ್ದೀವಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಿ. ಇತಿಹಾಸ ಏನಂದರೆ ಆ ಅಮ್ಮ ನಮಗೆ ಮರಕ್ಕೆ ನಾವು ಪೂಜೆ ಮಾಡಿಕೊಂಡು ತುಂಬ ಹಳೇ ವರ್ಷಗಳಿಂದ ನಾವು ಬರ್ತಾಯಿದ್ವಿ. ಹಾಗಾಗಿ ಆ ಅಮ್ಮ ಶಕ್ತಿಯಾಗಿ ನನಗೆ ಕನಸಲ್ಲಿ ಬಂದು ನನಗಿಲ್ಲೊಂದು ನೆಲೆ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಹಾಗಾಗಿ ನಾನು ಮಾಡಲೇಬೇಕು ಅಂತ ತೀರ್ಮಾನಿಸಿದೆ. ಹಾಗಾಗಿ ಹಾವು ಎಲ್ಲಂದರೆ ಅಲ್ಲಿ ನನ್ನನ್ನು ಹಿಂಬಾಲಿಸಿ ಇದು ಮಾಡ್ತಾಯಿತ್ತು, ನನಗೊಂದು ನೆಲೆ ಮಾಡಿಕೊಡು ಅಂತ. ಎಲ್ಲೋದ್ರೂ ರೋಡ್ಗೆ ಅಡ್ಡ ನಿಂತ್ಕೊಳ್ಳೋದು, ದಾರಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ಈ ಅಮ್ಮನ್ನ ಎಲ್ಲ ನಾನು ಪ್ರತಿಷ್ಠಾಪನೆ ಮಾಡಿಸಿ ಕನಸಲ್ಲಿ ಬಂದು ಹೇಳಿದ್ದಕ್ಕೆ ನಾವು ಮಾಡಿಕೊಂಡು ಮುಂದೆ ದೇವಸ್ಥಾನ ಇತ್ತು, ಚಿಕ್ಕದಾಗಿತ್ತು, ಅದನ್ನು ಅಭಿವೃದ್ಧಿ ಮಾಡಿ ದೊಡ್ಡದಾಗಿ ಮಾಡಿದ್ವಿ. ದೇವಸ್ಥಾನ ಓಪನ್ ಆಗಿ 2ನೇ ವರ್ಷ ವಾರ್ಷಿಕೋತ್ಸವ ಇದು. ಹೋದ ವರ್ಷವೂ ಮಾಡಿದ್ವಿ. ಈ ವರ್ಷ 2ನೇ ವರ್ಷದ್ದು. ಗ್ರಾಮ ದೇವತೆ ಆಗಿರೋದ್ರಿಂದ ಊರೆಲ್ಲ ಮೆರವಣಿಗೆ ಆಗಿ ಬಂದು ಇಲ್ಲಿ ಉತ್ಸವ ಮಾಡ್ತಾ ಇದ್ದಾರೆ. ಇಲ್ಲಿ ಬರೋರೆಲ್ಲ ತುಂಬ ನಂಬಿಕೆಯಿಂದ ಬರ್ತಾರೆ. ತುಂಬ ಒಳ್ಳೆಯದಾಗಿದೆ. 2ನೇ ವಾರ್ಷಿಕೋತ್ಸವ ಎಲ್ಲ ಉತ್ಸವ ಚೆನ್ನಾಗಿ ನಡೀತಾ ಇದೆ. ಎಲ್ರಿಗೂ ನಂಬಿಕೆ ಇದೆ. ಚೆನ್ನಾಗಿ ನಾವೆಲ್ಲ ದೇವ್ರನ್ನ ಕೇಳ್ಕೊತೀವಿ. ಎಲ್ಲರೂ ಚೆನ್ನಾಗಿರಿ. ಹುಳಿಮಾವು ಮುನೇಶ್ವರ ಬಡಾವಣೆ. ಶುಕ್ರವಾರ ಮಂಗಳವಾರ ಪೂಜೆ ನಡೆಯುತ್ತೆ. ಬೆಲ್ದಾರ್ತಿ ನಿಮ್ಮೆಣ್ಣೆ ದೀಪಗಳೆಲ್ಲ ಹಚ್ತಾರೆ. ಹಾಗೆ ಎಲ್ಲ ಭಕ್ತಾದಿಗಳು ಏನೇನು ಬೇಡ್ಕೊಂಡಿದ್ದಾರೆ ಅದೆಲ್ಲ ಈಡೇರಿದೆ. ಈಗ ದೇವರ ಉತ್ಸಾಹ, ದೇವ್ರ ಖುಷಿ ಎಲ್ಲ ನೋಡಿದ್ದೀವಿ. ಅಮ್ಮ ನಾಟನೆ ಆಡ್ಕೊಬಂದಿದ್ದರಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ನೆರವೇರಿದೆ. ಹೀಗೆ ವರ್ಷ ನೆರವೇರಲಿ ಅನ್ನೋದು ನಮ್ಮ ಆಸಕ್ತಿ. ಭಕ್ತಾದಿಗಳು ಇನ್ನೂ ಜಾಸ್ತಿ ಜನ ಬರಬೇಕು, ಇನ್ನೂ ದೇವಸ್ಥಾನ ಇಂಪ್ರೂವ್ ಆಗಬೇಕು ಅಂತ ಕೇಳ್ಕೊತೀವಿ. ಹೀಗೆ ತಾಯಿಗೆ ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂತಹ ಪೂಜೆ, ಮೆರವಣಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಹೋಮಗಳನ್ನು ಕೂಡ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ರೇಣುಕಾ ಯಲ್ಲಮ್ಮ ಸ್ವಾಮಿ ದೇವಸ್ಥಾನದ ಇವತ್ತಿನ ದಿನ 2ನೇ ವರ್ಷದ ವಾರ್ಷಿಕವಾಗಿ ನಮ್ಮ ಇಲ್ಲಿನ ಸ್ಥಳೀಯರು ಹಾಗೂ ನಮ್ಮ ಮುನ್ರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಹಾಗೂ 2 ವರ್ಷದಿಂದ ಭಾಳ ಉತ್ತಮವಾಗಿ ಪೂಜೆ ನೆರವೇರಿಸ್ಕೊಂಡು ಬರ್ತಿದ್ದಾರೆ. ಭಕ್ತಾದಿಗಳು ದಿನಕ್ಕೂ ಹೆಚ್ಚಾಗ್ತಿದ್ದಾರೆ. ಹಾಗೂ ಕೆರೆಯ ಅಂಗಳದಲ್ಲಿರೋದ್ರಿಂದ ವಾಕಿಂಗ್ ಬಂದವರು ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ತಾಯಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ. ಆ ತಾಯಿ ಇಡೀ ಈ ಅರಕೆರೆ ಹಾಗೂ ಹುಳಿಮಾವು ಗ್ರಾಮಸ್ಥರಿಗೆಲ್ಲರಿಗೂ ಕಾಪಾಡಲಿ, ಆಮೇಲೆ ಎಲ್ಲರಿಗೂ ಒಳ್ಳೆಯ ಆಯುರ ಆರೋಗ್ಯ ಕೊಡಲಿ ಅಂತ. ತುಂಬ ಚಿಕ್ಕದಾಗಿತ್ತು, ಈಗ ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಮೊದಲು ಏನು ಅಷ್ಟು ಸೌಕರ್ಯ ಇರಲಿಲ್ಲ, ಈಗ ತುಂಬ ಚೆನ್ನಾಗಿದೆ. ಅಮ್ಮನು ಏನು ನೆನೆಸ್ಕೊಂಡ್ರೂ ಒಳ್ಳೆಯದಾಗುತ್ತೆ. ಒಂದು ನಿಂಬೆಹಣ್ಣಿಂದನೇ ನಮ್ಮ ತಂದೆದು ಕಾಯಿಲೆ ಗುಣ ಆಗಿದೆ. ಎಲ್ಲ ಏನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಬಂದು ತಾಯಿನ ಬೇಡ್ಕೊಳ್ಳಿ, ಯಾರಾದರೂ ಒಳ್ಳೆಯದಾಗುತ್ತೆ. ತಾಯಿ ಯಾವುದಕ್ಕೂ ಇಲ್ಲ ಅನ್ನಲ್ಲ, ಎಲ್ಲದಕ್ಕೂ ಒಳ್ಳೆಯದೇ ಮಾಡ್ತಾಳೆ.
ತುಂಬ ಹುಷಾರಿಲ್ಲ ಅಂದ್ರೂ ಹುಷಾರು ಮಾಡಿಸ್ತಾಳೆ. ನಮ್ಮ ಮಕ್ಕಳಿಗೆಲ್ಲ ತುಂಬ ಹುಷಾರಿಲ್ದಿರೋವಾಗ ಬಂದು ತೀರ್ಥ ಹಾಕ್ಸಿ ಹುಷಾರಾಗಿದೆ ಕೂಡ. ಒಂದು ಆಲದ ಮರ ಇತ್ತು, ಆಲದ ಮರಕ್ಕೆ ನಾವು ನೀರು ಹಾಕ್ತಾಯಿದ್ರಿ. ಆವಾಗ ಅಲ್ಲೊಂದು ದೇವರಿದೆ ಅಂತ ಹೇಳಿದ್ರು, ಅಪ್ಪಯ್ಯಣ್ಣವ್ರು ಅಂತ. ಅವರು ಇಲ್ಲಿ ತೊಗೊಬಂದು ದೇವ್ರು ಇಕ್ಕಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ಇಲ್ಲಿ ಸಗಣಿ ಎಲ್ಲ ಸಾರಿಸಿ, ಅವಾಗೆಲ್ಲ ಇದೇನು ಇದ್ದಿಲ್ಲ, ಫುಲ್ಲು ಮಣ್ಣಿತ್ತು. ಅಂಕಲ್ ನೋಡಿಬಿಟ್ಟು, ಮುನ್ರಾಜ್ ಅಂಕಲ್ ನೋಡಿಬಿಟ್ಟು ಫುಲ್ಲು ಸಗಣಿ ಎಲ್ಲ ಸಾರಿಸ್ತಾ ಇದ್ರಲ್ಲ, ಅವರೇ ಈ ದೇವಸ್ಥಾನ ಎಲ್ಲ ಕಟ್ಟಿಸಿ ಎಲ್ಲ ಚೆನ್ನಾಗಿ ಮಾಡಿ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ಲು ಆಂಬ್ಯುಲೆನ್ಸ್, ಅವಾಗೆಲ್ಲ ಇದೆಲ್ಲ ಫುಲ್ಲು ಕೆರೆ ಫುಲ್ಲು ಸಿದ್ಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಒಟ್ಟಿನಲ್ಲಿ ಬೆಂಗಳೂರು ಎಷ್ಟೇ ಆಧುನೀಕರಣ ಆದರೂ ಕೂಡ ಇವತ್ತಿಗೂ ನಾವು ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಅದೇ ಹಾದಿಯಲ್ಲಿ ಮತ್ತು ಧಾರ್ಮಿಕ ಆಚರಣೆಗಳನ್ನು ಕೂಡ ಮುಂದುವರಿಸಿಕೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗುತ್ತಿದ್ದೇವೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.